ಮುಸುಕುದಾರಿ ಕಳ್ಳರ ಅಟ್ಟಹಾಸಕ್ಕೆ ವಿದ್ಯಾನಗರದತ್ತರ ಒಂದೇ ರಾತ್ರಿ 2 ಮನೆಗಳ ಲೂಟಿ, ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನ. ಸಿಸಿಟಿವಿಯಲ್ಲಿ ಸೆರೆಯಾದ ಖದೀಮರ ದೃಶ್ಯ. ತನಿಖೆ ಚುರುಕುಗೊಳಿಸಿದ ಮುಂಡರಗಿ ಪೊಲೀಸರು. ಅಶೋಕ ಭಜಂತ್ರಿ, ಮಂಜು ಹದಾಗಾರ ಮನೆಗೆ ನುಗ್ಗಿದ್ದ ಕಳ್ಳರು. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಈಗ ಕಳ್ಳರ ಭಯ ಶುರುವಾಗಿದೆ. ಸಾರ್ವಜನಿಕರು ನೆಮ್ಮದಿಯಿಂದ ನಿದ್ದೆ ಮಾಡುವಂತಿಲ್ಲ. ಯಾಕಂದ್ರೆ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಅಕ್ಷರಶಃ ಅಟ್ಟಹಾಸ ಮೆರೆದಿದೆ. ಅಡ್ಡಾದಿಡ್ಡಿಯಾಗಿ ಮನೆ ನುಗ್ಗುತ್ತಿರುವ ಈ ಖದೀಮರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣದೊಂದಿಗೆ ಪರಾರಿಯಾಗಿ. ಹಾಗಾದ್ರೆ ಎಲ್ಲಿ ನಡೆದಿದೆ ಈ ಘಟನೆ? ಆ ಕಿರಾತಕರು ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮುಂಡರಗಿ ಪಟ್ಟಣದ ವಿದ್ಯಾನಗರ ಈಗ ಕಳ್ಳರ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಹೌದು, ಇಲ್ಲಿನ ನಿವಾಸಿಗಳು ಆದ ಅಶೋಕ ಭಜಂತ್ರಿ ಹಾಗೂ ಮಂಜು ಹದಾಗಾರ ಎಂಬುವರ ಮನೆಯಲ್ಲಿ ಕಳ್ಳತನ ಜರುಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನೇ ಕಾದು ಕುಳಿತಿದ್ದ ಈ ಕಿರಾತಕರು ಮನೆಯ ಬೀಗ ಮುರಿದು ಒಳನುಗ್ಗಿದ್ದಾರೆ. ಕೇವಲ ನಗದು ಮಾತ್ರವಲ್ಲದೆ ಮನೆಯಲ್ಲಿ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರವನ್ನ ಹೊತ್ತೊಯ್ದಿದ್ದಾರೆ. ಈ ಕಳ್ಳರ ಚಲನವಲನಗಳು ಈಗ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಖಕ್ಕೆ ಮುಸುಕು ಹಾಕಿಕೊಂಡು ಯಾರಿಗೂ ಗುರುತು ಸಿಗದಂತೆ ಈ ಗ್ಯಾಂಗ್ ಸ್ಕೆಚ್ ಹಾಕಿ ಕೈಚಳಕ ತೋರಿಸಿದೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಪಟ್ಟಣದ ಜನತೆ ಬೆಚ್ಚು ಬೀಳುವಂತಿದೆ. ಇನ್ನು ಘಟನಾ ಸ್ಥಳಕ್ಕೆ ಕೂಡಲೇ ಧಾವಿಸಿದ ಮುಂಡರಗಿ ಪೊಲೀಸರು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಪರಿಶೀಲನೆ ಮಾಡಿದ್ದಾರೆ. ಇಡೀ ಏರಿಯಾದಲ್ಲಿ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಪರಾರಿಯಾಗಿರುವ ಈ ಮುಸುಕುದಾರಿ ಖದೀಮರಿಗಾಗಿ ಬಲೆ ಬೀಸಿದ್ದಾರೆ. ಆದಷ್ಟು ಬೇಗ ಈ ಕಳ್ಳರ ಗ್ಯಾಂಗ್ ಕಂಬಿ ಎಣಿಸುವುದು ಗ್ಯಾರಂಟಿ ಎನ್ನುತ್ತಿದ್ದಾರೆ ಅಧಿಕಾರಿಗಳು. ಇಡೀ ಏರಿಯಾದಲ್ಲಿ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಪರಾರಿಯಾಗಿರುವ ಈ ಮುಸುಕುದಾರಿ ಖದೀಮರಿಗಾಗಿ ಬಲೆ ಬೀಸಿದ್ದಾರೆ. ಆದಷ್ಟು ಬೇಗ ಈ ಕಳ್ಳರ ಗ್ಯಾಂಗ್ ಕಂಬಿ ಎಣಿಸೋದು ಗ್ಯಾರಂಟಿ ಎನ್ನುತ್ತಿದ್ದಾರೆ ಅಧಿಕಾರಿಗಳು. ತಾರೀಕು ನಾವು ಶ್ರೀಶೈಲಕ್ಕೆ ಹೋದ್ವಿ. ಅವತ್ತು ಹೋದ್ಮೇಲೆ ಅವತ್ತು ರಾತ್ರಿ ವಾಕೇಬಲ್ ಮಾಡಿಕೊಂಡು ಅಲ್ಲಿ ಮುಟ್ಟಿದ್ವಿ. 13 ನೈಟ್ ಇದು ಹಿಂಗೆ ಆಗಿತ್ತಂತ ನಮ್ಗೆ ಅದು ಗೊತ್ತಿಲ್ಲ. ಬೆಳಗ್ಗೆ ನಮ್ಗೆ ನಿನ್ನೆ ಇಲ್ಲಿರೋರು ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಆಗೈತೆ ರೀ, ನಿಮ್ಮ ಮನೆ ಹಿಂಗೆ ಕಳ್ತನ ಆಗೈತೆ ಅಂದರೆ. ಆಮೇಲೆ ಪೊಲೀಸರು ಕೂಡ ನಮ್ಗೆ ಅದ್ರ ಮಾಹಿತಿಯನ್ನು ಕೊಟ್ಟರು. ಈ ಅಂದಾಜು ಹೇಳಿದ್ವಿ ಅವ್ರಿಗೆ. ಇಲ್ಲಿ ಬಂದು ನಾವೆಲ್ಲ ಚೆಕ್ ಮಾಡಲಾರ್ದಾಗ 13.5 ತೊಲಿ ಬಂಗಾರ ಹಾಗೂ ಒಂದು 270 ಗ್ರಾಮ್ ಬೆಳ್ಳಿ, ಒಂದು 50,000 ಮೌಲ್ಯ ಇದು ಹಣ ಕೂಡ ನಮ್ಮ ಕಳವಾಗಿದ್ದು ಇಲ್ಲಿ ಕಂಡು ಬಂದೈತಿ ಅಂತ ಹೇಳ್ತೀವಿ. ತಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಭಜಂತ್ರಿ ಅಂತೇಳಿ. ನಾವು ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತೀವಿ. ಇಲ್ಲಿ ಒಂದು 7 ವರ್ಷದಿಂದ ಇಲ್ಲಿದ್ದೀವಿ. ಈ ಥರದ್ದು ಹಾವಳಿ ಕಡಿಮೆ ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಇದೆ, ಎಲ್ಲ ಜವಾಬ್ದಾರಿಯಿಂದ ಮಾಡಿದ್ದಾರೆ. ಬಟ್ ಆದರೂ ಕೂಡ ಇದು ಕೆಲವು ಆಗಿದ್ದು ನಮ್ಗೆ ಒಂಥರ ಬೇಜಾರಾಗೈತಿ ಈ ಥರದ ಘಟನೆ. ರೀ ನಾವು ಇಲ್ಲ ಒಂದು 10 ವರ್ಷ ವಿದ್ಯಾನಗರ ಇರೋಕ್ಕಂತ ನಾವು ನಮ್ಮ ತಾಯಿ ಆಡಮಲ್ಲ ಅಂತಂದು ಗದಗ ಜಿಲ್ಲಾಸ್ಪತ್ರೆ ತೋರ್ಸ್ಕೊಂಬರತ್ತಿದ್ವಿ ಅಂತ ಈ ಸಮಯ ಘಟನೆ ನಡೆದಿರೋದು. ಮೊನ್ನೆ ರಾತ್ರಿ 2 ಗಂಟೆಗೆ ಈ ಕಳ್ಳದ ಆಗೈತೆ ರೀ. ಆ ಕಾರಣಕ್ಕೆ ನಮಗೆ ಭಾಳ ಇದಾಗಿತ್ತು. ನಮ್ಮದು 1 ತೊಲಿ ಬಂಗಾರ, ಆಮ್ಯಾಕೆ ಒಂದು 2 ಜೊತೆ ಕಾಲು ಚೈನ್, ಆಮ್ಯಾಕೆ ಒಂದು 10,000 ರೂಪಾಯಿ ಕ್ಯಾಶ್ ಆಗೈತೆ ರೀ. ಹಂಗೆ ನಮ್ಮ ಮನೆ ಮಗ್ಳನ್ನ ಒಬ್ಬರು ಸರ್ದು ಅವ್ರದ್ದು ಮನೆ ಬೀಗ ಹೊಡೆದು ಅವ್ರದ್ದು ಎಲ್ಲ ಬಂಗಾರ ಅದನ್ನೆಲ್ಲ ಬೆಳ್ಳಿ ತೊಗೊಂಡೋಗ್ಯಾರ. ಆ ಕಾರಣಕ್ಕೆ ಪೊಲೀಸರು ನಿನ್ನೆ ಬಂದು ವಿಚಾರಣೆ ಮಾಡ್ಯಾರ. ತನಿಖೆ ಮಾಡಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಯಾರ. ಏನೋ ನಮ್ಗೆ ದಾರಿ ಮಾಡಿಕೊಟ್ಟು ಅನುಕೂಲ ಆಗತ್ತೆ ರೀ. ನಾವು ಬಡತನ ಪರಿಸ್ಥಿತಿ ಇದ್ದಾರೆ, ಅದಕ್ಕೆ ಎಲ್ಲರೂ ಕೇಳ್ಕೊಂತೀನಿ. ಪಾದಯಾತ್ರೆ ಅಂತ ಹೇಳಿ ನಾವು ಗುರುವಾರ ಹೋಗಿದ್ದೀವಿ. ಗುರುವಾರ ಒಂದು ದಿನ ನಮ್ಮ ಅಕ್ಕರನ್ನ ಬಿಟ್ಟು ಹೋಗಿದ್ದೀವಿ. ಶುಕ್ರವಾರ ದಿನ ನಮ್ಮ ಮಾಮರಿಗೆ ಆರಾಮ ಇಲ್ದಂಗೆ ಆತ್ರಿ. ಹಾಗಾಗಿ ಅವ್ರು ನಮ್ಮ ಅಕ್ಕರು ಹೋದ್ರಿ. ಶುಕ್ರವಾರ ಆಗೈತೆ ರೀ ಸರ್. ಇದು ನಮಗೆ ಬೆಳಿಗ್ಗೆ ಗೊತ್ತಾಗೈತೆ ರೀ. ಅಲ್ಲಿ ಏನು ಬಿಟ್ಟಿಲ್ರಿ ನಮ್ಮ ಮನೆ ಅಂತ ಎಲ್ಲ ತೊಗೊಂಡೋಗ್ಯಾರ್ರಿ. 13 ತೊಲಿ ಬಂಗಾರ ಇತ್ತು ರೀ. ಏನು ಪತ್ತೆ ಮಾಡಿ ಮಕ್ಕಳು ಬಿಟ್ಟೋಗಿದ್ರಿ. ತಗೊಂಡಿದ್ದೀವಿ. ಅವ್ರ ಅಕ್ಕ ಮೊದಲು ಮಾಡಿ ಇಟ್ಟೋಗಿದ್ರಿ. ಅದ್ರಾಗ 50,000 ರೂಪಾಯಿ ಎಲ್ಲ ರೊಕ್ಕನ ತೊಗೊಂಡೋಗ್ಯಾರ್ರಿ. ನಮ್ಮ ಬಂಗಾರ ಖಾಲಿ ಮನೆ ಮಾಡಿ ಹೋಗ್ಯಾರ್ರಿ. ನಮ್ಗೆ ತಮ್ಮ ಹೆಸರು? ಹೇಮಾರಿ. ಒಟ್ನಲ್ಲಿ ಮುಂಡರಗಿಯಲ್ಲಿ ಸರಣಿ ಕಳ್ಳತನಗಳು ಜನಸಾಮಾನ್ಯರ ನಿದ್ದೆಗೆಡಿಸಿದೆ. ಪೊಲೀಸರು ಆದಷ್ಟು ಬೇಗ ಈ ಗ್ಯಾಂಗ್ ಹಿಡಿದು ಜನರಿಗೆ ಭದ್ರತೆ ಕೊಡಬೇಕಾಗಿದೆ. ಮರಿಯಜ್ಜ ಎಂಎಚ್, ರಾಷ್ಟ್ರ